ಭಾರತ ದೇಶದ ಈ ಪ್ರಸಿದ್ಧ ದೇವಾಲಯದ ಆಸ್ತಿ ಎಷ್ಟು ಗೊತ್ತಾ ನೋಡಿ ವೀಕ್ಷಕರೇ. ಪ್ರತಿಯೊಬ್ಬರು ತಮ್ಮ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವುದಕ್ಕೋಸ್ಕರ ಅನೇಕ ದೇವಾಲಯ, ದರ್ಗಾ, ಚರ್ಚ್ಗಳ ಮೊರೆ ಹೋಗಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಅವರವರ ನಂಬಿಕೆ, ವಿಶ್ವಾಸ, ಇದು ಪರಂಪರೆ. ಅದರಲ್ಲೂ ಹಿಂದೂ ಧರ್ಮದಲ್ಲಿ ಆಚರಣೆ, ಭಯಭಕ್ತಿ, ಸಂಸ್ಕಾರ, ಭಾವ್ಯಕ್ಯತೆಗೆ ಹೆಸರುವಾಸಿ. ಒಂದೊಂದು ಧರ್ಮದ ದೇವಾಲಯಗಳಲ್ಲಿ, ದರ್ಗಾಗಳಲ್ಲಿ, ಚರ್ಚ್ಗಳಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ, ಜಾತಿ ಮತ ಎನ್ನದೆ ಒಂದೇ ತರಹದ ಒಂದೇ ತಾಯಿಯ ಮಕ್ಕಳಂತೆ ಎಂದು ತಮ್ಮ ಭಕ್ತಿಯನ್ನು ದೇವರಿಗೆ ಅರ್ಪಿಸುತ್ತಾರೆ. ಆದರೆ ಎಲ್ಲ ದೇವಾಲಯಗಳಲ್ಲಿಯೂ ಇದೊಂದು ಬೃಹತ್ ಶ್ರೀಮಂತ ದೇವಾಲಯ. ಇದರ ಆಸ್ತಿ ಎಷ್ಟು? ಆಸ್ತಿ ಇನ್ಯಾವುದೇ ದೇವಾಲಯದಲ್ಲಿ ಇಲ್ಲ. ಇದು ಭಾರತೀಯ ಪರಂಪರೆ. ಇದೊಂದು ದಾಖಲೆ ಪ್ರಮಾಣದ ಆಸ್ತಿ. ವಜ್ರ ವೈಡೂರ್ಯಗಳು, ಬಂಗಾರ, ವಿದೇಶಿ ಕರೆನ್ಸಿ, ಡಾಲರ್ಗಳು ಸಹಿತ ಈ ದೇವಾಲಯದ ಹುಂಡಿಯಲ್ಲಿ ಕಾಣಬಹುದು. ಇದೊಂದು ಭಕ್ತಿಯ ಅರ್ಪಣೆ. ಇಂಥ ಪ್ರಸಿದ್ಧ ದೇವಾಲಯದ ಬಗ್ಗೆ ನಿಮಗೆ ಹೇಳಬೇಕಲ್ಲವೇ? ಹಾಗಾದರೆ ಅತಿ ಶ್ರೀಮಂತ ದೇವಾಲಯ ಭಾರತದಲ್ಲಿದೆ. ಅದು ಯಾವುದು ನಿಮಗೆ ಕುತೂಹಲವಲ್ಲವೇ? ಅದೇ ತಿರುಪತಿ ದೇವಸ್ಥಾನ, ಬಾಲಾಜಿ ತಿರುಮಲ ಅಂತ ಕರೆಯುತ್ತಾರೆ. ಇಲ್ಲೊಂದು ವಾಡಿಕೆ, ಇಲ್ಲಿ ಏನೇ ಐಶ್ವರ್ಯದ ಬಗ್ಗೆ ಬೇಡಿಕೆ ಕೊಂಡರೂ ಅದು ಸಾಕಾರಗೊಳ್ಳುತ್ತದೆ. ಆ ಕೆಲಸ ಆದ ತಕ್ಷಣ ಅದರ ಒಂದಿಷ್ಟು ಭಾಗ ಹಣ, ಆಸ್ತಿ, ಬಂಗಾರ, ವಜ್ರ ಸಮರ್ಪಣೆ ಮಾಡಿದರೆ ಮಾತ್ರ ನೆಮ್ಮದಿ. ಇದೊಂದು ಪರಂಪರೆ, ರೂಢಿ. ಆದರೆ ಇಲ್ಲಿ ಬರುವ ಭಕ್ತಾದಿಗಳು ಕೋಟ್ಯಾಧೀಶ ಶ್ರೀಮಂತರೇ. ಅದಕ್ಕೆ ಇದು ಶ್ರೀಮಂತರ ಪಾಲಿನ ದೇವಸ್ಥಾನ ಅನ್ನುತ್ತಾರೆ. ಹಾಗಾದರೆ ಈ ಬಾಲಾಜಿ ತಿರುಪತಿಯ ಆಸ್ತಿ ಎಷ್ಟು ಗೊತ್ತಾ? ಇದರ ಆಸ್ತಿ ಒಟ್ಟು ಹಣ ಲಕ್ಷ ಕೋಟಿಗಳಲ್ಲಿ ನೋಡಬಹುದು. ಇದು ಎಷ್ಟರ ಆಸ್ತಿ ಇದೆ? ಅತಿಯ ಆಶ್ಚರ್ಯಪಡಬೇಕಾಗುತ್ತದೆ. ಹಾಗಾದರೆ ಆಸ್ತಿಯ ಮೌಲ್ಯದ ವಿವರ ನಿಮಗೆ ಗೊತ್ತಾ? ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಸ್ಥಾನ TTD ಅಂತಾರ. ಒಟ್ಟಾರೆ ಭಾರತ ದೇಶದಲ್ಲಿ 960 ಆಸ್ತಿಗಳಿವೆ. 85,705 ಕೋಟಿ ರೂಪಾಯಿ, 14,000 ಕೋಟಿ ಇವತ್ತು ಟ್ರಾನ್ಸಾಕ್ಷನ್ ಮಾಡ್ತೈತಿ. 14 ಟನ್ ಬಂಗಾರ ಐತಿ. 2,120 ಎಕರೆ ದೇಶಾದ್ಯಂತ ಐತಿ. ಟ್ರಸ್ಟಿ ಸುಬ್ಬಾರೆಡ್ಡಿ ಹೇಳ್ತಾರೆ, ಒಟ್ಟಾರೆ ಇದು 2 ಲಕ್ಷ ಕೋಟಿಗಿಂತಲೂ ಮೀರಿ ಇಲ್ಲಿ ಈ ಆಸ್ತಿಯ, ಈ ತಿರುಮಲೆ ತಿಮ್ಮಪ್ಪ ಆಸ್ತಿಯ ಒಂದು ಸಂಕೇತ. ಇಷ್ಟು ಆಸ್ತಿ ಬರಬೇಕಾದ್ರೆ ಭಕ್ತಾದಿಗಳು ಜಗತ್ತಿನಲ್ಲಿ ಅದಾರ. ಜಗತ್ತಿನಾದ್ಯಂತ ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಂಡು ಇವತ್ತು ಲಕ್ಷಗಳ ಹಣದ ಕಂತೆಗಳನ್ನು ತಿರುಪತಿ ದೇವಸ್ಥಾನದಲ್ಲಿ ಹಾಕ್ತಾರೆ. ಅಲ್ಲಿ ಒಂದೊಂದು ಲಡ್ಡು ಸಹಿತ 100 ರೂಪಾಯಿಗೆ ಮಾರ್ತೈತಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಲಡ್ಡೂದಿಂದ ಬರ್ತೈತಿ. ಆ ಲಡ್ಡು ಉಂಡೆ ಅದೇ ಪ್ರಸಾದ ರೂಪದಲ್ಲಿ ಇವತ್ತು ತೆಗೆದುಕೊಂಡು ಹೋಗಿ, ಆರಾಧ ದೈವ ನಮಗೆ ರಕ್ಷಣೆ ಕೊಡಪ್ಪ, ನಮಗೆ ಸಂಪತ್ತು ಕೊಡು, ನಮಗೆ ಆರೋಗ್ಯ ಕೊಡು, ನಮ್ಮ ಹೇಳಿದ ಕೆಲಸಗಳನ್ನು ಮಾಡುವಂಥ ತಿರುಪತಿ ತಿಮ್ಮಪ್ಪನ ಹತ್ರ ಬೇಡ್ಕೊಂಡವ್ರು ಯಾರು ಇನ್ನೂವರೆಗೆ ಫೇಲ್ ಆಗಿಲ್ಲ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತೈತಿ? ನೀವು ಲೈಕ್ ಮತ್ತು ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಮತ್ತು ಇಂಥ ಇತಿಹಾಸ, ಸಾಮ್ರಾಜ್ಯದ ಸುದ್ದಿಗಳನ್ನ ತೊಗೊಂಬರ್ತೀನಿ. ದೃಶ್ಯದ ಮುಖಾಂತರ ನೋಡ್ರಿ. ನಮಸ್ಕಾರ.